ನಾನು ಸುಮ್ಮನಿದ್ರು ಇರ್ತಿದ್ದೆ, ಎಲ್ಲ ಅರ್ಥಗೂ ಹೇಳ್ಕೊಂಬಂದೆ. ಇವಾಗ ಹೆಂಗಪ್ಪ ಹೊರಗೆ ಹೋದ್ರೆ ಕಿಟ್ಟಣಯ್ಯ ನಿನ್ನ ಮಗನ ಮದುವೆ ಯಾವಾಗ ಅಂತ ಕೇಳ್ತಾರೆ. ಎದ್ದಾಗ ಅದೇ ಉತ್ಕೋ ಕೇಳಿರು. ಅಯ್ಯೋ ದೇವ್ರಿ, ಏನು ಮಾಡೋದಪ್ಪ ಇವಾಗ? ಹಾಂ, ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಏನಪ್ಪ, ಅಯ್ಯೋ ನನ್ನ ಮಕ್ಳ ಮದುವೆನೇ ಆಗಂಗಿಲ್ಲ, ಯಾಕೆ ಯೋಗ ಬರನೇ ಬರಂಗಿಲ್ಲ. ಏನೆಲ್ಲ ಪೂಜೆ ಪುನಸ್ಕಾರ ಒಂದು ಬಿಟ್ಟಿಲ್ಲ, ಎಲ್ಲ ಮಾಡಿದ್ನಿ. ನನ್ನ ಮಕ್ಳ ಮದುವೆ ಯಾಕೆ ಆಗ್ತಿಲ್ಲ? ಏನಪ್ಪ ದೇವ್ರೇ, ಯಾಕಪ್ಪ ನನಗಿಂತ ನಾವು ಎಲ್ಲ ಕೊಟ್ಟಿದೀಯ. ಮನೆ ಕೊಟ್ಟಿದೀಯಾ, ಒಡವೆ ಕೊಟ್ಟಿದೀಯಾ, ಆಸ್ತಿ ಕೊಟ್ಟಿದೀಯಾ. ಆಸ್ತಿ ಅಂತೂ ಯೋಟ್ ಮಾರ್ಕೆಂಡ್ ತಿಂದ್ರು ಐತೆ ಆಸ್ತಿ. 30 ಎಕರೆ ಒಂತಾಗೈತೆ, 20 ಎಕರೆ ಒಂತಾಗೈತೆ, 50 ಎಕರೆ ಆಸ್ತಿ ಬಳ್ತೀನಿ ನಾನು. ಇವತ್ತು 1 kg ಬಂಗಾರನೇ ಐತೆ ನನ್ನ ಮನೆಯಾಗೆ. ನನ್ನ ಮನೆಯೇ ಐತೆ, ಅರಮನೆ ಅಂತ ಮನೆ. ಎಲ್ಲ ಇದ್ರು ನನಗೆ ಯಾಕೆ ಹಿಂಗೆ ಯಾವುದಾದ್ರೂ ಒಂದು ಚಿಂತೆ ಕೊಟ್ಟಿದ್ಯಪ್ಪ ದೇವ್ರಿ? ಮಕ್ಕಳು ಮದುವೆ ಆಗಿಲ್ಲ ಅಂತ ಒಂದು ಚಿಂತೆ ಕೊಟ್ಟಿದ್ಯಲ್ಲ, ಎಲ್ಲ ಕೊಟ್ಟು ನೀನು ಇದನ್ನ ಮಾಡಿದರೆ ಹೆಂಗಪ್ಪ? ನನ್ನ ಮಕ್ಳಿಗೆ ಮದುವೆ ಆದರೆ ತಾನೆ, ನನ್ನ ಮಕ್ಳಿಗೆ ಮದುವೆ ಆಗಿ ಅವ್ರಿಗೂ ಮಕ್ಕಳಾದರೆ ತಾನೆ ನನಗೆ ಅದನ್ನ ತಿಂಬರನ ಮುಟ್ಕೊಂಬೋದು. ಯಾತ್ರೆ ಇಲ್ಲ ಅಂದ್ರೆ ನಾನು ಮಾಡಿರೋದೆಲ್ಲ ಕಂಡರ್ಗದ್ವನ ಆಗೋಗುತ್ತಲ್ಲಪ್ಪ. ಹೆಂಗಪ್ಪ ಮದುವೆ ಮಾಡೋದಿವ ನನ್ನ ಮಗುಂದ? ನಮ್ಮ ಅಮ್ಮನ ಬರೀ ಸುಮ್ಮನೆ ನೋಡ್ತೀನಿ ಕಣಪ್ಪ, ನಾನು ನೋಡ್ತೀನಿ ಕಣಪ್ಪ ಅಂಬುತ್ತಿ. ಒಂದ್ಸತಿ ನಾನು ಒಂದು ಹೆಣ್ಣು ನೋಡಲಿಲ್ಲ, ಏನಿಲ್ಲ. ಯಾಕೋ ನನ್ನ ಮಕ್ಕಳಿಗೆ ಲಗ್ನ ಬರನೇ ಕೂಡು ಬರ್ತಿಲ್ವಲ್ಲ, ಯಾಕೆ? ಅಯ್ಯಯ್ಯೋ ಕಿಟ್ಟಣಯ್ಯ ಏನಾಗೈತೆ ಗೊತ್ತೇ? ರಾಮ ದೇವ್ರಿ, ಹೋಗತ್ತಾ? ಯಾಕೆ ದೇಸ್ರಿ, ಏನಾಯ್ತು? ಅಯ್ಯೋ ದೇವ್ರಿ ಕಿಟ್ಟಣಯ್ಯ, ಇವಾಗ ಲೋಸ್ ಮಕ್ಕರ್ ಮೈದ್ ನನ್ನ ಮಗ ನಾವು ನೋಡ್ಕೊಂಬಂದಿದ್ವಲ್ಲ, ಆ ಹುಡುಗಿನ ಮದುವೆ ಕರ್ಕೊಂಬಂದವನೇ. ಅಯ್ಯೋ ದೇವ್ರಿ, ಇಲ್ಲಿ ಇದೇ ಊರಿಗೆ ಬಂದವಳೆ ಅವಳು. ಅಯ್ಯೋ ದೇವ್ರಿ, ಏಣ ಅವನು ಲವ್ ಮಾಡಿ ಕರ್ಕೊಂಬಂದವನೇ ಲೋಸ್ ಮಕ್ಕರ್ ಮೈದ್ ನನ್ನ ಮಗ. ಅವಳು ಹೇಳ್ಕೊಟ್ಟವಳೆ ಅಣ್ಣ ಲಕ್ಷ್ಮಿ, ಅಣ್ಣ ಇದು ಲಕ್ಷ್ಮಿದೆ ಕಿತಾಪತಿ. ಹೋಗಿ ನೀನು ಇವಾಗ ನಾಲ್ಕನ್ನ ಕಾಲೆ ಹಾಕಿ ಸರಿಯಾಗಿ ಬೈ ಹೇಳ್ತೀನಿ, ನಾಲ್ಕನ್ನ ಕಾಲೆ ಹಾಕು. ಇವಾಗ ಕರ್ಕೊಂಬಂದವನೇ ಅಣ್ಣ. ನಾನು ನೋಡ್ಕೊಂಬಂದಿ ಈಗ. ಕರ್ಕೊಂಬಂದಿದ್ದ ಲೋಸ್ಮಕ್ಕ. ಅವಳು ಹೇಳ್ತಿದ್ಲು ಲಕ್ಷ್ಮಿ ಅಳ್ತಿ ಮಾಡಿ ಒಳಗೆ ಬಿಡ್ಕೊಳ್ರಿ, ಏನೋ ಮದುವೆ ಆಗಿ ಬಂದವನಿ ಅಂತ ಹೇಳಿ. ಅಲ್ಲ ಅವ್ರೇನಂದ್ರು? ಅದೇ ನಿಮ್ಮೂರವರು ಅಲ್ಲ ಫೋನ್ ಮಾಡಿದ್ರಲ್ಲ, ಅವ್ರು ಏನಂದ್ರು? ಏನಂತೂ ನಮ್ಮ ಅಕ್ಕ ಇವ್ರಿಗೆ ಹೋಗೋದು, ನಮ್ಮ ಅಕ್ಕ ಇವ್ರ ಮನೆ ಮಗ್ಳಿಗೆ ಯಾರ ಹುಡುಗನ ಇಷ್ಟಪಟ್ಟಿತ್ತು ಅಂತ ಅಂದ್ರು. ಅಕ್ಕ ಇರೋರು ಯಾವ್ದು? ಇವನು ಅವ್ರ ಮೈದ್ನ ಮಗ ಅಲ್ಲಿದ್ನವಳು. ಅಕ್ಕೇನಿ ಅಲ್ಲೂ ಜೊತೆಯಾಗಿ ಕಾಲೆ ಮದುವೆ ಕರ್ಕೊಂಬಂದವನಿ. ಅಯ್ಯೋ ದೇವ್ರಿ. ಇವನು ಇಲ್ಲಿ ಬೇರೆ ಊರಾಗಿದ್ದ, ಆ ಹುಡುಗಿ ಅಲ್ಲಿಗೆ ಹೋಗೈತಿ. ಅದೇ ಅವರು ಲಕ್ಷ್ಮೀರ ಮೈದ್ನ ಮಗ. ಅವನು ದೊಡ್ಡನು ಹೇಳು, ದೊಡ್ಡನು ಫಸ್ಟು ಅಲ್ಲೆಲ್ಲ ಅವರು ಸಿಕಾಮರೂರಾಗ ಏನೋ ಇದ್ದಂತೆ. ಅಲ್ಲೇ ಹೋಗಿರೋದು, ಆ ಹುಡುಗಿನೂ ಅಲ್ಲೇ ಜೊತೆಯಾಗೈತಿ. ಹೌದೇನಮ್ಮ, ನೋಡು ಅವಳು ಏನೋ ದೊಡ್ಡಿದು ಅಮ್ಮಂಗೆ ಮಾತಾಡ್ತಾಳೆ. ನನ್ನ ಮರ್ಯಾದೆ ತಗೋದು ಲಸ್ಮಕ್ ಊರಾಗೆಲ್ಲನ. ಏನೋ ಈಗ ಕರ್ಕೊಂಬಂದಿದ್ರು, ನಾನು ನೋಡಿದೆ. ಇವಾಗ ಬಾ ಹೋಗೋಣ. ಅಲ್ಲ ಕಣಮ್ಮ, ನೀನೇನು ಮಾಡಿದೆ ಇವತ್ತು? ನೀನೇನು ಮಾಡಿದೆ ಹೇಳು? ನಾನು ನೋಡ್ಕೊಂಬಂದಿರೋ ಹುಡುಗಿನ ನಿನ್ನ ಮೈನ ಮಗನ ಜೊತೆ ಮಾಡಿ ಕಳಿಸ್ತಲ್ಲ, ಇಂಥವು ಯಾತಕ್ಕೆ ಮಾಡ್ತೀಯಾ? ನನ್ನ ಮಾತ್ರ ಊರಾಗ ನೀನು ಇಂಥ ಮಾಡ್ತೀಯಾ ಅಂತ ಅಂದೆ. ನೀನು ಯಾಕೆ ಮಾಡಿದೆ ಇಂಥ ಕೆಲಸನ ಅಂತ ಕೇಳಬಾ. ಇವಾಗ ನೀನು ಕೇಳೋಕೆ ಇವಾಗ ಸರಿಯಾಗುತ್ತೆ ಕಿಟ್ಟಣಯ್ಯ. ಇವಾಗ ನೀನು ಕೇಳೋಕೆ ಸರಿಯಾಗುತ್ತೆ. ಯಾತಕ್ಕ ಹಿಂಗೆ ಮಾತಾಡ್ತೀರಾ? ಅಲ್ಲ, ನಾವು ನೋಡ್ಕೊಂಬಂದಿರೋ ಹುಡುಗಿ ಇಲ್ಲಿಗೆ ಮದುವೆ ಆಗಿ ಬಂದೈತಂತೆ. ಲಸ್ಮಕ್ಕ ಇಲ್ವಾ? ಲಸ್ಮಕ್ಕರ ಮೈದನ ಮಗ ರಂಗನಾಥಪ್ಪ ಇದ್ದಾನಲ್ಲ, ರಂಗನಾಥಪ್ಪನ ಮಗನ ಮದುವೆ ಆಗಿ ಬಂದವನಂತೆ. ಇವಳೆ ಲಕ್ಷ್ಮಿ ಹಿಂಗೆ ಹೇಳಿ ಹಿಂಗೆ ಮಾಡಿಸ್ತಾಳಿದಾಳೆ ನೋಡಮ್ಮ. ಹಿಂಗೆ ಮಾಡೋದು ಸರಿನೇ ಅಲ್ಲ? ಗೊತ್ತಾಗಲ್ವೇ? ಇಂಥವು ಹೇಳ್ಕೊಟ್ಟು ಸುಮ್ಮನೆ ಇಂಥವೆಲ್ಲ ಯಾಕೆ ಮಾಡಬೇಕು? ನೋಡು, ನನ್ನನ್ನು ಇಷ್ಟೆಲ್ಲ ಮಾಡಿದ್ರಲ್ಲ ಊರಾಗೆಲ್ಲ. ಮತ್ತೆ ದೊಡ್ಡದು ಅಮ್ಮಂಗೆ ಮಾತಾಡ್ತಾಳಂಗೆ. ನಾನೇನು ಮಾಡಲ್ಲ ಅಂತ ಹೇಳಿ. ಅದಕ್ಕೆ ಮತ್ತೆ ನೀವು ಯಾರ್ತಾಗೂ ಹೇಳ್ಬಾರ್ದಾಗಿತ್ತು. ಅಯ್ಯೋ, ಆದಾಗ ಗೊತ್ತಾಗುತ್ತಲ್ಲ, ಮದುವೆ ಕರೀಲೇಬೇಕು. ಇವಾಗ ಕರ್ದ ಇದೀವ ಅಷ್ಟೇನಿ, ಇಂಥವು ಯಾತಕ್ಕೆ ಮಾಡಬೇಕು? ಆಗ ಮದುವೆ ಕೆಡಿಸ್ಬಾರ್ದು ಯಾವತ್ತೂ. ಏನೋ ವಿಷಯ ಗೊತ್ತಾತೆ? ಅದೇ ನಿಮಗೂ ಗೊತ್ತಾತೇನ ವಿಷಯ? ಅದೇ ಕಿಟ್ಟಣ್ಣ ನೋಡ್ಕೊಂಬಂದಿರ ಹುಡುಗಿ ಇವಾಗ ಲೋಸ್ಮಕ್ಕರ್ ಮೈದನ ಮಗ ರಂಗನಾಥಪ್ಪನ ಮಗ ಮದುವೆ ಆಗಿ ಬಂದವನಿ. ಯಾರನ್ನ ಊರಾಗ ಹಂಗೆ ಅಂದ್ರು ನನಗೂ, ಊರಾಗೆ ಹಿಂಗಾಗೈತಿ ಅಂತ ಹೇಳಿ ಹೇಳ್ತಿದ್ರು. ನೀನು ಹಂಗೆ ಅಂದೇನಲ್ಲ ಇವಂತಾಗಿ ಕೃಷ್ಣಪ್ಪಂತಾಗಿ, ಕೃಷ್ಣಪ್ಪ ಅಂತಿದ್ ನಂತಾಗಿ ಕಿಟ್ಟಣ್ಣ ನೋಡಿರೋ ಹುಡುಗಿ ಹಿಂಗೆ ಮದುವೆ ಆಗಿ ಬಂದೈತಂತೆ ಅಂತ ಹೇಳಿ. ಅಲ್ಲಿ ಬಂದ ಯಾಕಮ್ಮ ಜೇಕ ಎಲ್ಲ ಹಂಗೆ ನಿಂತವ್ರೆ ಅಂತ ಅಂದ ಕೃಷ್ಣಪ್ಪ. ಅದಕ್ಕೆ ಹಿಂಗೆ ಐತೆ ಕಣಪ್ಪ, ನೋಡಿ ಇಂಥ ಮಾಡ್ಬೋದೇ ಲಕ್ಷ್ಮಿ ಅಂತ ನಾನು ಕೇಳಿದೆ. ಅಲ್ಲ ಊರಿಗೆಲ್ಲ ನಾ ಹೇಳಕ್ಕೆ ಹೋಗ್ತಾಳೆ, ಹಂಗೆ ಮಾಡಬಾರ್ದು, ಹಂಗೆ ನನ್ನ ಮಕ್ಳು ಮದುವೆ ಯಾಕೆ ನಿಲ್ಲಿಸ್ಬೇಕಾಗಿತ್ತು ಅಂತ ಹೇಳಿ ಕೇಳಿದ್ಲಲ್ಲ. ಊರಾಗೆಲ್ಲ ಕಾಲಿ ಹಾಕೊಂಡು ಇವಾಗ ಹಿಂಗೆ ಯಾಕೆ ಮಾಡ್ಬೇಕಾಯ್ತು? ಮತ್ತೆ ನೋಡ್ಕೊಂಬಂದಿರೋ ಹುಡುಗಿನ ಜೊತೆ ಮಾಡಿ ಕಳಿಸಿ ಹಿಂಗೆ ಮಾಡೋ ಅಂಥದ್ದೇನು? ಹಿಂಗೆ ಮಾಡೋದೇನು ಬೇಕಾಗಿತ್ತು? ಕೇಳಬೇಕು. ಕೇಳಲಿಲ್ಲ ಅಂದರೆ ಹಿಂಗೆ ಇರುತ್ತೆ ರೀ. ಕೇಳ್ರಿ, ಹೋಗ್ರಿ. ಕೇಳೋಗ್ರಿ, ನಾನು ಬರ್ತೀನಿ ಬರ್ರಿ ಹೋಗೋಣ ಬೇಕಂದ್ರೆ. ನನ್ನ ಬದಲು ಜಯಕಾಯಿನೇ ಕರ್ಕೊಂಡೋಗ್ರಿ, ಜಯಕಾಯಿನೇ ಕೇಳುತ್ತಿ.
ಬಿಡು ನನ್ನ ಜಯಶ್ರೀ ಐತಲ್ಲ ಸಾಕು ನನಗೆ. ಈಗ ಕೇಳುತ್ತೆ ನಡಿ ಜಯಶ್ರೀಗೆ ಹೋಗೋಣ ಕೇಳೋಣ. ಅಲ್ಲ ಕಣಮ್ಮ ನೀನು ಹಿಂಗೆ ಮಾಡೋದು ಸರಿನಾ? ನಾನು ಇವಾಗ ಕಾಲೆ ಹಾಕಿ ಕೇಳ್ಬೋದಲ್ಲ, ನನ್ನ ಕಾಲೆ ಹಾಕಿ ಊರಾಗೆಲ್ಲ ಮರ್ಯಾದೆ ತೆಗ್ದಲ್ಲ ನೀನು ಅಂತ ಕೇಳೋಣ ನಡಿ. ಹ್ಞೂನಣ್ಣ, ಅವಳು ಯಾಕನ ಭಾಳ ಆಡ್ತಾ ಇದ್ದಾಳೆ. ಅವಳು ಆ ರೇಖಿ ಆಗ ಅವರೆಲ್ಲ ಭಾಳ ಆಡ್ತಾ ಇದ್ದಾರೆ. ಇವನ್ನೆಲ್ಲ ಸರಿಯಾಗಿ ಹೇಳ್ಬೇಕು. ಇಂಥ ಮಾಡ್ತೀರಾ ನೀವು? ಮತ್ತೆ ನಾವೇನಾರ ಮಾಡಿದಾಗ ಈಗಳಪ್ಪ ಜಯ ಮುಳ್ಳಳೆಲ್ಲ ಕಿಟ್ಟ ಪುಳ್ಳೆನೆಲ್ಲ ನಮ್ಮ ಜೊತೆ ಸೇನಕ್ಕಿರೋದಕ್ಕೆ ನಾವು ಒಳ್ಳೆಯರಲ್ಲ ಅಮ್ಮ ಕಾಮ್ತೀವಿ ನಿಮಗೆ. ನೀವು ಮಾಡಿರೋದು ಕಾಣಿಸಲ್ಲ ಅಂತೇಳಿ ಹೇಳೋಣ ನಡಿ. ನಿಮ್ಮ ಜೊತೆಗೆ ಓಡಾಡೋಕ್ಕೆ ನಮ್ಮನ್ನು ಒಳ್ಳೆಯರಲ್ಲ ಅಂಬೋದು ಇಂಥ ಮಾತಾಡ್ತಾರೆ. ಇಂಥವೆಲ್ಲ ಮಾತು ಕೇಳಿದ್ದೀವಿ ಅಣ್ಣ ನಾವು, ಇಂಥವೆಲ್ಲ ಮಾತು ಕೇಳಿದ್ದೀವಿ. ಬಿಡಮ್ಮ ಅವ್ರು ಮಾತಾಡಿ ಅವ್ರ ಪಾಪಕ್ಕೆ ಅವ್ರು ಹೋಗ್ತಾರೆ. ನಡಿ ಬರ್ತೀನಿ ನಡಿ. ಏನು ಮಾಡೋಣ, ನಮ್ಮ ದೇವ್ರೆಲ್ಲ ಕೊಟ್ಟ, ನನಗೆ ಇದೊಂದು ಚಿಂತೆ ಇಕ್ಬಿಟ್ಟ, ಎಲ್ಲ ಕೊಟ್ಟ. ಇನ್ನೇನು ನನಗೇನು ದುಡ್ಡು ಕಾಸಿಗೆ ಯಾತ ಕಮ್ಮಿ ಇರಲಿಲ್ಲ. ಬಿಡ್ರಿ, ಅದಕ್ಕೆ ಯಾಕೆ ನೀವು ಯೋಚನೆ ಮಾಡ್ತೀರಾ? ನೆನ್ನೆಸಿಂದ 15 ಯೋಚನೆ ಮಾಡ್ಕೊಂಡು ಕೂತ್ಕೊಂಡವ್ರು ಜಯಕಯ್ಯ. ಇವಾಗ 15 ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರಾಗುತ್ತೆ. ದುಡ್ಡು ಬಾಡ್ವೆ ಬೇಜಾನು ಇರಬೇಕಾದ್ರೆ ಏನು ಸಿಗಲ್ವೇನಕ್ಕ ನಮಗೆ? ನೇನು ಏನು ನಮ್ಮದು 30 ಎಕರೆ ಪ್ಲಾಟ್ ಒಂದು ತೆಗೈತೆ, 20 ಎಕರೆ ಅಲ್ಲೈತಿ. ಅದೊಂದಿಟ್ಟು ಹೆಸರಿಗೆ ಆಗ್ಬಿಟ್ರೆ 20 ಎಕರೆ ಅಲ್ಲಿರೋದೊಂದಿಟ್ಟು ಹೆಚ್ಚು ಕಮ್ಮಿ ಐತಲ್ಲ, ಅದೇನೋ ಒಂದು ಸೈನ್ ಆಗಬೇಕಕ್ಕ. ಅದೊಂದು ಸೈನ್ ಆಗಿಬಿಟ್ರೆ ಅದನ್ನು ಮಾರಿಬಿಡ್ತೀವಿ. 20 ಎಕರೆ ಮಾರಿದ್ರೆ ಎಷ್ಟು ದುಡ್ಡು. ದುಡ್ಡಿನ ಆಸ್ಕೆ ಮೇಲೆ ಮನ್ಕೋಬೋದು. ನಾವು ಯಾಕೆ ಯೋಚನೆ ಮಾಡೋಕೆ? 1 kg ಬಂಗಾರ ಐತೆ ನಮ್ದು, ಹಳೆ ಬಂಗಾರ. ಏನು ಅಂತ ಅರಮನೆ ಅಂತ ಮನೆ ನಮ್ಮದೇನೇನು ಕಮ್ಮಿ ಇಲ್ಲ. ಹೆಣ್ಣು ಇಂಥ ಮನೆ ಕೊಡ್ದಲ್ಲ ಇನ್ನೆಂಥ ಮನೆ ಕೊಡ್ತಾರೆ ಹೇಳು? ಕೊಡ್ತಾರೆ. ಅದನ್ನ ಯೋಚನೆ ಮಾಡಿರಾಗುತ್ತೇನಕ್ಕ. ನಾನು ಅದಕ್ಕೆ ನೆನ್ನೆಸಿಂದ ಎಪ್ಪಕ್ಕೆ ಸಮಾಧಾನ ಮಾಡ್ತಾಯಿದ್ದೀನಿ. ಯೋಚನೆ ಮಾಡಬೇಡಪ್ಪ, ನಮ್ಮಂಥರ ಮನೆ ಕೊಡ್ದಲ್ಲ ಇನ್ನೆಂಥರ ಮನೆ ಕೊಡ್ತಾರೆ ಅಂತ. ಎಲ್ಲ ಕೊಟ್ಟ ಕಣೆ ಕಲಾವತಿ ನನಗೆ ದೇವರು. ನನ್ನ ಮಕ್ಕಳು ಮದುವೆ ಆಗಲಿಲ್ಲ ಅಂತ ನೆನ್ನೆಸಿಂದ ಯೋಚನೆ ಮಾಡ್ತಾಯಿದ್ದಾರೆ. ಮಕ್ಕಳು ಮದುವೆ ಆಗಿದ್ರೆ ಮೊಮ್ಮಕ್ಕಳಾಗಿದ್ದರೆ ಹೆಂಗಾತ ನನಗೆ, ಹೆಂಗೋ ವಂಶ ಉದ್ಧಾರ ಆಗೋದು ತಿಂಬಾರು. ಇವಾಗ ನಾನು ಇಷ್ಟೆಲ್ಲ ಮಾಡಿದ್ಕೂ ನನಗೆ ಮೊಮ್ಮಕ್ಕಳಾಗಲಿಲ್ಲ, ನನ್ನ ಮಕ್ಕಳು ಮದುವೆ ಆಗಲಿಲ್ಲ ಅಂದರೆ ಏನು ಪ್ರಯೋಜನ ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದಾರೆ ಕಣಕ್ಕ. ಕಿಟ್ಟಣ್ಣಯ್ಯ, ಯಾಕೆ ಯೋಚನೆ ಮಾಡ್ತೀಯ? ಬಾ, ನೀನು ಯೋಚನೆ ಮಾಡೋಂಥದ್ದು ಏನಾಗೈತಿ? ಯೋಚನೆ ಮಾಡಲೇಬಾರ್ದು. ಯೋಚನೆ ಮಾಡೋಂಥದ್ದು ಏನಾಯ್ತು ಹೇಳಿ ನಿನಗೆ? ದೇವ್ರು ಭಗವಂತ ಕೊಟ್ಟವನೇ, ಅದನ್ನೂ ಒಂದಲ್ಲ ಒಂದೇನು ಕೊಡ್ತಾನೆ, ಸುಮ್ಮನಿರು. ಮಕ್ಕಳು ಮದುವೆ ಆಗಲಿಲ್ಲ ಅಂತ ಹೇಳಿ ಯಾಕೆ ಯೋಚನೆ ಮಾಡ್ತೀಯ? ನಾವು ಏನಣ್ಣ ಇನ್ನು ಕೂಲಿ ಮಾಡೋ ಅಂತಾರೆ ಯೋಚನೆ ಮಾಡಬೇಕು, ಹೆಣ್ಣು ಸಿಕ್ಕಿಲ್ಲ ಅಂತೇಳಿ. ಹಿಂಗೆಲ್ಲ ಇದ್ದು ನೀನು ಯಾಕೆ ಅಲ್ಲಿ ಹಂಗೆ ಇರಲೇಳು. ಸಿಗ್ತವೆ ಹೆಣ್ಣು, ದುಡ್ಡಿನ ಮುಂದೆ ಯಾವುದೂ ಇಲ್ಲ, ಸುಮ್ಕಿರು. ಆಗುತ್ತೆ. ಅಲ್ಲೋಸ್ ಮಕ್ಕಳು ಫಸ್ಟ್ ಹೇಳು ನೀನು, ಹಿಂಗೆಲ್ಲ ಮಾಡಬೇಡಮ್ಮ ನೀನು. ಹಿಂಗೆ ಯಾಕೆ ಮಾಡಿದೆ? ಇವತ್ತು ನಮ್ಮ ಮಗನ ಮದುವೆ ಆಗೋದಲ್ಲ, ನಿನ್ನಿಂದ ಹಿಂಗೆ ನನ್ನ ಮಗನ ಮದುವೆ ಕೆಟ್ಟದ್ದು, ನೀನು ಯಾಕೆ ಜೊತೆ ಮಾಡಿ ಕಳಿಸ್ಬೇಕಾಗಿತ್ತು ಅಂತ. ಅಲ್ಲ, ಹುಡುಗಿ ಲವ್ ಮಾಡಿಲ್ಲ ಏನಿಲ್ಲ, ಹೋಗಿ ಸುಮ್ಮನೆ ಹೇಳಿದ್ವಲ್ಲ, ಅದಕ್ಕೆ ಮಟ್ಟೂರಿ ಬಂದ್ಬಿಟ್ಟೈತಿ. ಮದುವೆ ಆಗಬಾರ್ದು ಅಂತ ಕಾಯ್ತಿದ್ದಾಳೆ. ನಿನ್ನ ಮಕ್ಕಳು ಮದುವೆ ಆಗಬಾರ್ದು ಅಂತ ಲಸ್ಮಾಗ ಕಾಯ್ತಾ ಇದ್ದಾಳೆ. ಅದಕ್ಕೆ ನೀನು ಬೇರೆ ಊರಾಗೆಲ್ಲ ಸೀರೆ ತತ್ನಿ ಅಂತ ಹೇಳ್ಬಿಟ್ಟ, ಅದಕ್ಕೆ ಹಿಂಗೆ ಜೊತೆ ಮಾಡಿ ಕಳಿಸಿರೋದು. ಅದಕ್ಕೆ ಆರತಿ ಮಾಡಿರಿ, ಒಳಗೆ ಬಿಡ್ಕೊಳ್ರಿ, ಏನು ಮಾಡೋಕ್ಕಾಗಲ್ಲ ಅಂತ ಎಲ್ಲ ಹೇಳ್ತಿದ್ಲಂತಿ. ನನಗೆ ದೇವ್ರು ಎಲ್ಲ ಕೊಟ್ಟವನೆ. ನಂದು 30 ಎಕರೆ ಪ್ಲಾಟ್ ಒಂದಾಗಿ ಐತವಲ್ಲ, ನಂದು 30-35-40 ಲಕ್ಷಕ್ಕೆ ನಾನು ತೋಟ ಕೊಡ್ತೀನಿ. ದುಡ್ಡು ಐತಿ, ಒಡವೆ ಐತಿ, ಮನೆ ಐತಿ, ಏನು ಕೊರತೆ ಇಲ್ಲ ನನಗೆ. ನನ್ನ ಮಕ್ಕಳು ಮದುವೆ ಆಗಲಿ ನಂಬದೇ ಕೊರತೆ. ಈ ಲಸ್ಮಕ್ ನೋಡು, ನನ್ನ ಅವತ್ತು ನಿಷ್ಠುರ ಮಾಡಿಲ್ಲ. ಇವತ್ತು ಮೈದ್ನ ಮಗನೇ ನಾವು ನೋಡ್ಕೊಂಬಂದಿರೋ ಹೆಣ್ಣನ್ನ ಕರ್ಕೊಂಬಂದವನಂತೆ. ಇದನ್ನು ಕೇಳಲ್ವ ಮತ್ತೆ ಆ ಲಕ್ಷ್ಮಿ? ಹೇಳ್ಕೊಟ್ಟು ಅವಳೇ ಮಾಡಿಸಿರೋದಿನ್ನು, ಬೇರೆ ಯಾರು ಮಾಡಿಸಿಲ್ಲ. ನಾನು ಮಾಡಿರೋದು ಮಾತ್ರ ತಪ್ಪಂದ್ರೆ ಈಗ ಲಸ್ಮಕ್ ಕೇಳಿರೋದು ಮಾತ್ರ ನೀವು ನಂಬ್ತೀರಾ? ಅವಳು ಮಾಡಿರೋದು ಸರಿನಾ ಹೇಳ್ರಿ? ನನಗೆ ಎಲ್ಲ ಐತಿ, ದೇವ್ರಮ್ಮನ ಇದೊಂದು ಕಿತ್ಕೊಬಿಟ್ಟವನು, ಅದೊಂದು ಚಿಂತೆ ಆಗೈತಿ. ನನ್ನ ಮಕ್ಕಳು ಮದುವೆ ಆಗಲಿಲ್ಲ ಅಂತ ಹೇಳಿ. ಈಗ ಇವಳಿಗೆ ಬೇರೆ ಮಕ್ಕಳಾಗಿದ್ರೆ, ಹುಡುಗನಾಗಿದ್ರೆ ಬಿಡಪ್ಪ ಅನ್ಬೋದಾಯ್ತು. ಇವಳಿಗೂ ಆಗ್ತಿಲ್ಲ. ಏನು ಮಾಡ್ಬೇಕಂತ ಗೊತ್ತಿಲ್ಲ. ನಮ್ಮ ಕಲಾವತಿಗಾದ್ರೂ ಆಗಿದ್ರೆ ಅವಳಿಗೂ ಹೆಂಗಾತ್ಲಾಗೆ ಯಾರಾದರೂ ಇರ್ತಾರೆ ಅನ್ಬೋದಾಗಿತ್ತು. ಅವಳಿಗೂ ಎಷ್ಟು ದುಡ್ಡು ಖರ್ಚು ಮಾಡೀನಿ, ನಮ್ಮ ಕಲಾವತಿಗೂ ಮಕ್ಕಳಾಗ್ತಿಲ್ಲ, ನನ್ನ ಮಕ್ಕಳು ಮದುವೆನೂ ಆಗ್ತಿಲ್ಲ. ಹಂಗಾಗೈತಿ. ಏನು ಮಾಡ್ಬೇಕಂತ ಗೊತ್ತಾಗ್ತಿಲ್ಲ. ನೋಡ್ತಾ ಇರಿ, ಏನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟಾಗಿದ್ದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.